ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಗುಡ್ ನ್ಯೂಸ್ ಅನ್ನು ನೀಡಿದೆ. ಆಗಸ್ಟ್ 15ರೊಳಗೆ ಯೆಲ್ಲೋ ಲೈನ್ ಆರಂಭ ಆಗುವ ಭರವಸೆಯನ್ನು ನೀಡಿದ್ದಾರೆ. ತ್ವರಿತಗತಿಯಲ್ಲಿ ಹಳದಿ ಮಾರ್ಗ ಮುಕ್ತಕ್ಕೆ ಕಾಂಗ್ರೆಸ್ ಬಿಜೆಪಿ ನಾಯಕರು ಬಿಎಂಆರ್ಸಿಎಲ್ಗೆ ಮನವಿಯನ್ನ ಮಾಡಿದ್ದಾರೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆ ಯಾವಾಗ? ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಕೊಟ್ಟ ನಮ್ಮ ಮೆಟ್ರೋ. ಯೆಲ್ಲೋ ಲೈನ್ ಮೆಟ್ರೋಗಾಗಿ ಕಾಯುತ್ತಿದ್ದ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಗುಡ್ ನ್ಯೂಸ್ ನೀಡಿದೆ. ಆಗಸ್ಟ್ 15ರ ಒಳಗೆ ಹಳದಿ ಮಾರ್ಗ ಸಂಚಾರಕ್ಕೆ ಮುಕ್ತವಾಗಬಹುದು ಎಂಬ ಭರವಸೆಯನ್ನ ಬಿಎಂಆರ್ಸಿಎಲ್ ಎಂಡಿ ಮಹೇಶ್ವರ್ ರಾವ್ ತಿಳಿಸಿದ್ದಾರೆ. ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರ ನಡುವಿನ 17 ಕಿಲೋಮೀಟರ್ ಉದ್ದದ ಹಳದಿ ಮಾರ್ಗವಿರುವ ಈ ಹಳದಿ ಮೆಟ್ರೋ ಮಾರ್ಗದಲ್ಲಿ ಒಟ್ಟು 17 ನಿಲ್ದಾಣಗಳಿವೆ. ಈಗಾಗಲೇ 3 ಮೆಟ್ರೋ ರೈಲುಗಳು ಬಂದಿದ್ದು ಸಿಗ್ನಲಿಂಗ್ ಟೆಸ್ಟ್ ಆಗಿದೆ. ರೈಲು ಸಂಚಾರ ಪ್ರಾಯೋಗಿಕ ಪರೀಕ್ಷೆಯು ಮುಕ್ತಾಯವಾಗಿದ್ದು ಸಂಚಾರಕ್ಕೆ ಅಗತ್ಯವಿರುವ 4 ರೈಲುಗಳ ಪೈಕಿ 3 ಟ್ರ್ಯಾಕ್ಗೆ ಆಗಮಿಸಿವೆ. ಬಹುನಿರೀಕ್ಷಿತ ಯೆಲ್ಲೋ ಮಾರ್ಗ ಸಂಚಾರಕ್ಕೆ ಲಭ್ಯವಾಗಲಿದೆ. ಸದ್ಯ ಈಗ ನಾವು ರಾಗಿಗುಡ್ಡದ ಮೆಟ್ರೋ ನಿಲ್ದಾಣದ ಮುಂಭಾಗದಲ್ಲಿದ್ದೀವಿ. ರಾಗಿಗುಡ್ಡದ ಹಳದಿ ಮಾರ್ಗ ಏನಿದೆ ಅದರ ಮುಂಭಾಗದಲ್ಲಿ ಇರುವಂತದ್ದು. ಈ ಒಂದು ಸಂಚಾರ ವ್ಯವಸ್ಥೆಗೆ ಈ ಒಂದು ಮಾರ್ಗ ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಯಾಣಿಕರಿಗೆ ಲಭ್ಯವಾಗ್ತಾ ಇರುವಂತದ್ದು. ಈ ಹಳದಿ ಮಾರ್ಗದ ತಪಾಸಣೆ ಸುಮಾರು 14 ದಿನಗಳ ಕಾಲ ನಡೆಯುತ್ತಾ ಇರುವಂತದ್ದು. ಲಕ್ನೋನ ಆರ್ಡಿಎಸ್ಒ ಅಧಿಕಾರಿಗಳಿಂದ ಈ ಒಂದು ಟೆಸ್ಟಿಂಗ್ ಏನಿದೆ ಈ ಒಂದು ತಪಾಸಣೆ ನಡೀತಾ ಇರುವಂತದ್ದು. ಹೊಸ ರೈಲುಗಳ ಸುರಕ್ಷತಾ ಪರೀಕ್ಷೆ ಹೆಚ್ಚಿನ ಸಮಯ ತೆಗೆದುಕೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಸಂಚಾರ ವಿಳಂಬವಾಗುತ್ತಿದೆ ಎನ್ನಲಾಗಿದೆ. ಬೆಂಗಳೂರಿನ ಐಟಿ ಹಬ್ ಎಲೆಕ್ಟ್ರಾನಿಕ್ ಸಿಟಿಯಿಂದ ಬೆಂಗಳೂರಿನ ಕೇಂದ್ರ ಭಾಗಕ್ಕೆ ಸಂಚರಿಸುವ ಪ್ರಯಾಣಿಕರಿಗೆ ಅನುಕೂಲವಾಗಲಿದೆ. ಯೆಲ್ಲೋ ಮಾರ್ಗ್ ವಿಳಂಬ ಖಂಡಿಸಿ ಪ್ರತಿಭಟನೆ ನಡೆಸಿ ಇವತ್ತು ಬಿಎಂಆರ್ಸಿಎಲ್ಗೆ ಸಂಸದ ತೇಜಸ್ವಿ ಸೂರ್ಯ ಹಾಗೂ ಬಿಜೆಪಿ ಶಾಸಕರು ಮನವಿ ಸಲ್ಲಿಸಿ ತ್ವರಿತವಾಗಿ ಸಂಚಾರಕ್ಕೆ ಮಾರ್ಗ ಮುಕ್ತವಾಗಬೇಕು, ಜನರಿಗೆ ಅನುಕೂಲ ಆಗಬೇಕು. ಕೇಂದ್ರದಿಂದ ಅನುಮತಿ ಸಿಕ್ಕಿದ್ರೂ ರಾಜ್ಯ ಸರ್ಕಾರವೇ ವಿಳಂಬ ಮಾಡುತ್ತಿದೆ ಎಂದು ಬಿಜೆಪಿ ನಾಯಕರು ಆರೋಪಿಸಿದರು. ಇಲ್ಲಿವರೆಗೆ ಒಂದು 10 ಸತಿ ಡೇಟ್ ಅನ್ನು ಕೊಟ್ಟು ನೀವು ಮುಂದಾಗ್ತಾ ಬಂದಿದ್ದೀರಿ. ಫೈನಲ್ ಆಗಿ ಯಾವತ್ತು ಓಪನ್ ಮಾಡ್ತೀವಿ ಹೇಳಿ ಅಂತ. ಆಗಸ್ಟ್ 15 ಒಳಗಡೆ ಓಪನ್ ಮಾಡುವಂತ ಸಾಧ್ಯತೆ ಇದೆ ಅನ್ನೋದನ್ನ ಹೇಳಿದ್ದಾರೆ. ಇನ್ನೂ ಕೂಡ ಖಡಾಖಂಡಿತವಾಗಿ ಈ ಡೇಟಿಗೆ ಆಗತ್ತೆ ಅನ್ನೋದನ್ನ ಇವತ್ತಿಗೂ ಕೂಡ ಹೇಳಿಲ್ಲ. ಆದ್ರೆ ಆಗಸ್ಟ್ 15 ಒಳಗಡೆ ಮೆಟ್ರೋ ಯೆಲ್ಲೋ ಲೈನಿಗೆ ಒಂದು ಸ್ವಾತಂತ್ರ್ಯ ಸಿಗಲಿ ಅವರ ಅಭಿಲಾಷೆಯ ರೀತಿಯಲ್ಲಿ ಅನ್ನೋದು ನಮ್ಮ ಆಗ್ರಹ ಇದೆ. ಇನ್ನು ಇಂದು ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಪ್ರತಿಭಟನೆ ನಡೆಸಿದ್ರು. ಶಾಂತಿನಗರದ ಬಿಎಂಆರ್ಸಿಎಲ್ ಕಚೇರಿ ಮುಂದೆ ಜಮಾಯಿಸಿದ್ರು. ಹಳದಿ ಮಾರ್ಗದ ಲೋಕಾರ್ಪಣೆಗೆ ಕೇಂದ್ರ ಸರ್ಕಾರವೇ ವಿಳಂಬ ಮಾಡುತ್ತಿದೆ ಎಂದು ಆರೋಪಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಯೆಲ್ಲೋ ಲೈನ್ ಆರಂಭ ಮಾಡೋಕೆ ಈಗಾಗಲೇ 3 ಮೆಟ್ರೋ ರೈಲುಗಳು ಬಂದಿದ್ದು ಎಲ್ಲ ಅಂದುಕೊಂಡಂತೆ ಆದ್ರೆ ಮುಂದಿನ ತಿಂಗಳು ಆಗಸ್ಟ್ 15ರೊಳಗೆ ಹಳದಿ ಮಾರ್ಗದಲ್ಲಿ ರೈಲುಗಳು ಓಡಾಡಲಿವೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಅಭಿಷೇಕ್ ಬಿಬಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಗುಡ್ ನ್ಯೂಸ್ ಅನ್ನು ನೀಡಿದೆ. ಆಗಸ್ಟ್ 15ರೊಳಗೆ ಯೆಲ್ಲೋ ಲೈನ್ ಆರಂಭ ಆಗುವ ಭರವಸೆಯನ್ನು ನೀಡಿದ್ದಾರೆ. ತ್ವರಿತಗತಿಯಲ್ಲಿ ಹಳದಿ ಮಾರ್ಗ ಮುಕ್ತಕ್ಕೆ ಕಾಂಗ್ರೆಸ್ ಬಿಜೆಪಿ ನಾಯಕರು ಬಿಎಂಆರ್ಸಿಎಲ್ಗೆ ಮನವಿಯನ್ನ ಮಾಡಿದ್ದಾರೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆ ಯಾವಾಗ? ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಕೊಟ್ಟ ನಮ್ಮ ಮೆಟ್ರೋ. ಯೆಲ್ಲೋ ಲೈನ್ ಮೆಟ್ರೋಗಾಗಿ ಕಾಯುತ್ತಿದ್ದ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಗುಡ್ ನ್ಯೂಸ್ ನೀಡಿದೆ. ಆಗಸ್ಟ್ 15ರ ಒಳಗೆ ಹಳದಿ ಮಾರ್ಗ ಸಂಚಾರಕ್ಕೆ ಮುಕ್ತವಾಗಬಹುದು ಎಂಬ ಭರವಸೆಯನ್ನ ಬಿಎಂಆರ್ಸಿಎಲ್ ಎಂಡಿ ಮಹೇಶ್ವರ್ ರಾವ್ ತಿಳಿಸಿದ್ದಾರೆ. ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರ ನಡುವಿನ 17 ಕಿಲೋಮೀಟರ್ ಉದ್ದದ ಹಳದಿ ಮಾರ್ಗವಿರುವ ಈ ಹಳದಿ ಮೆಟ್ರೋ ಮಾರ್ಗದಲ್ಲಿ ಒಟ್ಟು 17 ನಿಲ್ದಾಣಗಳಿವೆ. ಈಗಾಗಲೇ 3 ಮೆಟ್ರೋ ರೈಲುಗಳು ಬಂದಿದ್ದು ಸಿಗ್ನಲಿಂಗ್ ಟೆಸ್ಟ್ ಆಗಿದೆ. ರೈಲು ಸಂಚಾರ ಪ್ರಾಯೋಗಿಕ ಪರೀಕ್ಷೆಯು ಮುಕ್ತಾಯವಾಗಿದ್ದು ಸಂಚಾರಕ್ಕೆ ಅಗತ್ಯವಿರುವ 4 ರೈಲುಗಳ ಪೈಕಿ 3 ಟ್ರ್ಯಾಕ್ಗೆ ಆಗಮಿಸಿವೆ. ಬಹುನಿರೀಕ್ಷಿತ ಯೆಲ್ಲೋ ಮಾರ್ಗ ಸಂಚಾರಕ್ಕೆ ಲಭ್ಯವಾಗಲಿದೆ. ಸದ್ಯ ಈಗ ನಾವು ರಾಗಿಗುಡ್ಡದ ಮೆಟ್ರೋ ನಿಲ್ದಾಣದ ಮುಂಭಾಗದಲ್ಲಿದ್ದೀವಿ. ರಾಗಿಗುಡ್ಡದ ಹಳದಿ ಮಾರ್ಗ ಏನಿದೆ ಅದರ ಮುಂಭಾಗದಲ್ಲಿ ಇರುವಂತದ್ದು. ಈ ಒಂದು ಸಂಚಾರ ವ್ಯವಸ್ಥೆಗೆ ಈ ಒಂದು ಮಾರ್ಗ ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಯಾಣಿಕರಿಗೆ ಲಭ್ಯವಾಗ್ತಾ ಇರುವಂತದ್ದು. ಈ ಹಳದಿ ಮಾರ್ಗದ ತಪಾಸಣೆ ಸುಮಾರು 14 ದಿನಗಳ ಕಾಲ ನಡೆಯುತ್ತಾ ಇರುವಂತದ್ದು. ಲಕ್ನೋನ ಆರ್ಡಿಎಸ್ಒ ಅಧಿಕಾರಿಗಳಿಂದ ಈ ಒಂದು ಟೆಸ್ಟಿಂಗ್ ಏನಿದೆ ಈ ಒಂದು ತಪಾಸಣೆ ನಡೀತಾ ಇರುವಂತದ್ದು. ಹೊಸ ರೈಲುಗಳ ಸುರಕ್ಷತಾ ಪರೀಕ್ಷೆ ಹೆಚ್ಚಿನ ಸಮಯ ತೆಗೆದುಕೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಸಂಚಾರ ವಿಳಂಬವಾಗುತ್ತಿದೆ ಎನ್ನಲಾಗಿದೆ. ಬೆಂಗಳೂರಿನ ಐಟಿ ಹಬ್ ಎಲೆಕ್ಟ್ರಾನಿಕ್ ಸಿಟಿಯಿಂದ ಬೆಂಗಳೂರಿನ ಕೇಂದ್ರ ಭಾಗಕ್ಕೆ ಸಂಚರಿಸುವ ಪ್ರಯಾಣಿಕರಿಗೆ ಅನುಕೂಲವಾಗಲಿದೆ. ಯೆಲ್ಲೋ ಮಾರ್ಗ್ ವಿಳಂಬ ಖಂಡಿಸಿ ಪ್ರತಿಭಟನೆ ನಡೆಸಿ ಇವತ್ತು ಬಿಎಂಆರ್ಸಿಎಲ್ಗೆ ಸಂಸದ ತೇಜಸ್ವಿ ಸೂರ್ಯ ಹಾಗೂ ಬಿಜೆಪಿ ಶಾಸಕರು ಮನವಿ ಸಲ್ಲಿಸಿ ತ್ವರಿತವಾಗಿ ಸಂಚಾರಕ್ಕೆ ಮಾರ್ಗ ಮುಕ್ತವಾಗಬೇಕು, ಜನರಿಗೆ ಅನುಕೂಲ ಆಗಬೇಕು. ಕೇಂದ್ರದಿಂದ ಅನುಮತಿ ಸಿಕ್ಕಿದ್ರೂ ರಾಜ್ಯ ಸರ್ಕಾರವೇ ವಿಳಂಬ ಮಾಡುತ್ತಿದೆ ಎಂದು ಬಿಜೆಪಿ ನಾಯಕರು ಆರೋಪಿಸಿದರು. ಇಲ್ಲಿವರೆಗೆ ಒಂದು 10 ಸತಿ ಡೇಟ್ ಅನ್ನು ಕೊಟ್ಟು ನೀವು ಮುಂದಾಗ್ತಾ ಬಂದಿದ್ದೀರಿ. ಫೈನಲ್ ಆಗಿ ಯಾವತ್ತು ಓಪನ್ ಮಾಡ್ತೀವಿ ಹೇಳಿ ಅಂತ. ಆಗಸ್ಟ್ 15 ಒಳಗಡೆ ಓಪನ್ ಮಾಡುವಂತ ಸಾಧ್ಯತೆ ಇದೆ ಅನ್ನೋದನ್ನ ಹೇಳಿದ್ದಾರೆ. ಇನ್ನೂ ಕೂಡ ಖಡಾಖಂಡಿತವಾಗಿ ಈ ಡೇಟಿಗೆ ಆಗತ್ತೆ ಅನ್ನೋದನ್ನ ಇವತ್ತಿಗೂ ಕೂಡ ಹೇಳಿಲ್ಲ.
ಆದ್ರೆ ಆಗಸ್ಟ್ 15 ಒಳಗಡೆ ಮೆಟ್ರೋ ಎಲ್ಲೋ ಲೈನಿಗೆ ಒಂದು ಸ್ವಾತಂತ್ರ್ಯ ಸಿಗ್ಲಿ ಅವರ ಅಭಿಲಾಷೆಯ ರೀತಿಯಲ್ಲಿ ಅನ್ನೋದು ನಮ್ಮ ಆಗ್ರಹ ಇದೆ. ಇನ್ನು ಇಂದು ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಪ್ರತಿಭಟನೆ ನಡೆಸಿದ್ರು. ಶಾಂತಿನಗರದ ಬಿಎಂಆರ್ಸಿಎಲ್ ಕಚೇರಿ ಮುಂದೆ ಜಮಾಯಿಸಿದ್ರು. ಹಳದಿ ಮಾರ್ಗದ ಲೋಕಾರ್ಪಣೆಗೆ ಕೇಂದ್ರ ಸರ್ಕಾರವೇ ವಿಳಂಬ ಮಾಡುತ್ತಿದೆ ಎಂದು ಆರೋಪಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಎಲ್ಲೋ ಲೈನ್ ಆರಂಭ ಮಾಡೋಕೆ ಈಗಾಗಲೇ 3 ಮೆಟ್ರೋ ರೈಲುಗಳು ಬಂದಿದ್ದು, ಎಲ್ಲ ಅಂದುಕೊಂಡಂತೆ ಆದ್ರೆ ಮುಂದಿನ ತಿಂಗಳು ಆಗಸ್ಟ್ 15ರೊಳಗೆ ಹಳದಿ ಮಾರ್ಗದಲ್ಲಿ ರೈಲುಗಳು ಓಡಾಡಲಿವೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಅಭಿಷೇಕ್ ಬಿಬಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಗುಡ್ ನ್ಯೂಸ್ ಅನ್ನ ನೀಡಿದೆ. ಆಗಸ್ಟ್ 15ರೊಳಗೆ ಎಲ್ಲೋ ಲೈನ್ ಆರಂಭ ಆಗುವ ಭರವಸೆಯನ್ನು ನೀಡಿದ್ದಾರೆ. ತ್ವರಿತಗತಿಯಲ್ಲಿ ಹಳದಿ ಮಾರ್ಗ ಮುಕ್ತಕ್ಕೆ ಕಾಂಗ್ರೆಸ್ ಬಿಜೆಪಿ ನಾಯಕರು ಬಿಎಂಆರ್ಸಿಎಲ್ಗೆ ಮನವಿಯನ್ನ ಮಾಡಿದ್ದಾರೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆ ಯಾವಾಗ? ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಕೊಟ್ಟ ನಮ್ಮ ಮೆಟ್ರೋ. ಎಲ್ಲೋ ಲೈನ್ ಮೆಟ್ರೋಗಾಗಿ ಕಾಯುತ್ತಿದ್ದ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಗುಡ್ ನ್ಯೂಸ್ ನೀಡಿದೆ. ಆಗಸ್ಟ್ 15ರ ಒಳಗೆ ಹಳದಿ ಮಾರ್ಗ ಸಂಚಾರಕ್ಕೆ ಮುಕ್ತವಾಗಬಹುದು ಎಂಬ ಭರವಸೆಯನ್ನ ಬಿಎಂಆರ್ಸಿಎಲ್ ಎಂಡಿ ಮಹೇಶ್ವರ ರಾವ್ ತಿಳಿಸಿದ್ದಾರೆ. ಆರ್ಬಿ ರಸ್ತೆಯಿಂದ ಬೊಮ್ಮಸಂದ್ರ ನಡುವಿನ 17 ಕಿಲೋಮೀಟರ್ ಉದ್ದದ ಹಳದಿ ಮಾರ್ಗವಿರುವ ಈ ಹಳದಿ ಮೆಟ್ರೋ ಮಾರ್ಗದಲ್ಲಿ ಒಟ್ಟು 17 ನಿಲ್ದಾಣಗಳಿವೆ. ಈಗಾಗಲೇ 3 ಮೆಟ್ರೋ ರೈಲುಗಳು ಬಂದಿದ್ದು, ಸಿಗ್ನಲಿಂಗ್ ಟೆಸ್ಟ್ ಆಗಿದೆ. ರೈಲು ಸಂಚಾರ ಪ್ರಾಯೋಗಿಕ ಪರೀಕ್ಷೆಯು ಮುಕ್ತಾಯವಾಗಿದ್ದು, ಸಂಚಾರಕ್ಕೆ ಅಗತ್ಯ ಇರುವ 4 ರೈಲುಗಳ ಪೈಕಿ 3 ಟ್ರ್ಯಾಕ್ಗೆ ಆಗಮಿಸಿವೆ. ಬಹುನಿರೀಕ್ಷಿತ ಎಲ್ಲೋ ಮಾರ್ಗ ಸಂಚಾರಕ್ಕೆ ಲಭ್ಯವಾಗಲಿದೆ. ಸದ್ಯ ಈಗ ನಾವು ರಾಗಿಗುಡ್ಡದ ಮೆಟ್ರೋ ನಿಲ್ದಾಣದ ಮುಂಭಾಗದಲ್ಲಿದ್ದೀವಿ. ರಾಗಿಗುಡ್ಡದ ಹಳದಿ ಮಾರ್ಗ ಏನಿದೆ ಅದರ ಮುಂಭಾಗದಲ್ಲಿ ಇರುವಂತದ್ದು. ಈ ಒಂದು ಸಂಚಾರ ವ್ಯವಸ್ಥೆಗೆ ಈ ಒಂದು ಮಾರ್ಗ ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಯಾಣಿಕರಿಗೆ ಲಭ್ಯವಾಗ್ತಾ ಇರುವಂತದ್ದು. ಈ ಹಳದಿ ಮಾರ್ಗದ ತಪಾಸಣೆ ಸುಮಾರು 14 ದಿನಗಳ ಕಾಲ ನಡೆಯುತ್ತಾ ಇರುವಂತದ್ದು. ಲಕ್ನೋನ RDSO ಅಧಿಕಾರಿಗಳಿಂದ ಈ ಒಂದು ಟೆಸ್ಟಿಂಗ್ ಏನಿದೆ, ಈ ಒಂದು ತಪಾಸಣೆ ನಡೀತಾ ಇರುವಂತದ್ದು. ಹೊಸ ರೈಲುಗಳ ಸುರಕ್ಷತಾ ಪರೀಕ್ಷೆ ಹೆಚ್ಚಿನ ಸಮಯ ತೆಗೆದುಕೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಸಂಚಾರ ವಿಳಂಬವಾಗುತ್ತಿದೆ ಎನ್ನಲಾಗಿದೆ. ಬೆಂಗಳೂರಿನ ಐಟಿ ಹಬ್ ಎಲೆಕ್ಟ್ರಾನಿಕ್ ಸಿಟಿಯಿಂದ ಬೆಂಗಳೂರಿನ ಕೇಂದ್ರ ಭಾಗಕ್ಕೆ ಸಂಚರಿಸುವ ಪ್ರಯಾಣಿಕರಿಗೆ ಅನುಕೂಲವಾಗಲಿದೆ. ಎಲ್ಲೋ ಮಾರ್ಗ್ ವಿಳಂಬ ಖಂಡಿಸಿ ಪ್ರತಿಭಟನೆ ನಡೆಸಿ ಇವತ್ತು ಬಿಎಂಆರ್ಸಿಎಲ್ಗೆ ಸಂಸದ ತೇಜಸ್ವಿ ಸೂರ್ಯ ಹಾಗೂ ಬಿಜೆಪಿ ಶಾಸಕರು ಮನವಿ ಸಲ್ಲಿಸಿದ್ದು, ತ್ವರಿತವಾಗಿ ಸಂಚಾರಕ್ಕೆ ಮಾರ್ಗ ಮುಕ್ತವಾಗಬೇಕು, ಜನರಿಗೆ ಅನುಕೂಲ ಆಗಬೇಕು. ಕೇಂದ್ರದಿಂದ ಅನುಮತಿ ಸಿಕ್ಕಿದ್ರೂ ರಾಜ್ಯ ಸರ್ಕಾರವೇ ವಿಳಂಬ ಮಾಡುತ್ತಿದೆ ಎಂದು ಬಿಜೆಪಿ ನಾಯಕರು ಆರೋಪಿಸಿದರು. ಇಲ್ಲಿವರೆಗೆ ಒಂದು 10 ಸತಿ ಡೇಟ್ ಅನ್ನ ಕೊಟ್ಟು ನೀವು ಮುಂದಾಗ್ತಾ ಬಂದಿದ್ದೀರಿ. ಫೈನಲ್ ಆಗಿ ಯಾವತ್ತು ಓಪನ್ ಮಾಡ್ತೀವಿ ಹೇಳಿ ಅಂತ. ಆಗಸ್ಟ್ 15 ಒಳಗಡೆ ಓಪನ್ ಮಾಡುವಂತ ಸಾಧ್ಯತೆ ಇದೆ ಅನ್ನೋದನ್ನ ಹೇಳಿದ್ದಾರೆ. ಇನ್ನೂ ಕೂಡ ಖಡಾಖಂಡಿತವಾಗಿ ಈ ಡೇಟಿಗೆ ಆಗತ್ತೆ ಅನ್ನೋದನ್ನ ಇವತ್ತಿಗೂ ಕೂಡ ಹೇಳಿಲ್ಲ. ಆದ್ರೆ ಆಗಸ್ಟ್ 15 ಒಳಗಡೆ ಮೆಟ್ರೋ ಎಲ್ಲೋ ಲೈನಿಗೆ ಒಂದು ಸ್ವಾತಂತ್ರ್ಯ ಸಿಗ್ಲಿ ಅವರ ಅಭಿಲಾಷೆಯ ರೀತಿಯಲ್ಲಿ ಅನ್ನೋದು ನಮ್ಮ ಆಗ್ರಹ ಇದೆ. ಇನ್ನು ಇಂದು ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಪ್ರತಿಭಟನೆ ನಡೆಸಿದ್ರು. ಶಾಂತಿನಗರದ ಬಿಎಂಆರ್ಸಿಎಲ್ ಕಚೇರಿ ಮುಂದೆ ಜಮಾಯಿಸಿದ್ರು. ಹಳದಿ ಮಾರ್ಗದ ಲೋಕಾರ್ಪಣೆಗೆ ಕೇಂದ್ರ ಸರ್ಕಾರವೇ ವಿಳಂಬ ಮಾಡುತ್ತಿದೆ ಎಂದು ಆರೋಪಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಎಲ್ಲೋ ಲೈನ್ ಆರಂಭ ಮಾಡೋಕೆ ಈಗಾಗಲೇ 3 ಮೆಟ್ರೋ ರೈಲುಗಳು ಬಂದಿದ್ದು, ಎಲ್ಲ ಅಂದುಕೊಂಡಂತೆ ಆದ್ರೆ ಮುಂದಿನ ತಿಂಗಳು ಆಗಸ್ಟ್ 15ರೊಳಗೆ ಹಳದಿ ಮಾರ್ಗದಲ್ಲಿ ರೈಲುಗಳು ಓಡಾಡಲಿವೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಅಭಿಷೇಕ್ ಬಿಬಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.